ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮೋಶೆಯ ಜೀವನ ಚರಿತ್ರೆಯನ್ನು ನೀವು ನೋಡಿ. ಅಂದರೆ ಮೋಶೆ ಜೀವನ ಚರಿತ್ರೆ ಆದಿಕಾಂಡ ಬರೆಯುವ ಮುಂಚಿನ 500 ವರ್ಷಗಳ ಹಿಂದೆಯೇ ಯೋಬನ ಪುಸ್ತಕವು ಬರೆಯಲ್ಪಟ್ಟಿದೆ ಮತ್ತು ಇದು ಸತ್ಯವೇದವನ್ನು ಪ್ರೇರೇಪಿಸಲ್ಪಟ್ಟಂಥ ಮೊದಲ ಪುಸ್ತಕವಾಗಿದೆ. ಇದರಲ್ಲಿ ಆರೋಗ್ಯ ಮತ್ತು ಐಶ್ವರ್ಯ ಇವು ದೇವರ ಆಶೀರ್ವಾದದ ಗುರುತುಗಳು ಎಂಬ ಸುಳ್ಳು ಬೋಧನೆಯ ಮೂಲವನ್ನು ನಾವು ನೋಡ್ತೇವೆ. ಎಲಿಫಿಜನು, ಬಿಲ್ದನು, ಚೊಫರನು ಈ 3 ಬೋಧಕರು ಯೋಬನ ಬಳಿಗೆ ಬಂದು, ಇಲ್ಲಿ ಎಲಿಫಿಜ, ಬಿಲ್ದ, ಚೋಫ ಇವರು ಯೋಬನ ಬಳಿಗೆ ಬರ್ತಾರೆ. ಯೋಬನ ಬಳಿಗೆ ಬಂದು ಯೋಬನ ಆರೋಗ್ಯ ಮತ್ತು ಐಶ್ವರ್ಯ ಎರಡನ್ನೂ ಕಳೆದುಕೊಂಡಿರುವುದನ್ನು ನೋಡಿ, ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕಳೆದುಕೊಂಡಿದ್ದಿ ಎಂದು ಯೋಬನಿಗೆ ಹೇಳ್ತಾರೆ. ಇಲ್ಲಿ ಗಮನಿಸಿ, ಯೋಬ ಅವನೆಲ್ಲವನ್ನು ಕಳ್ಕೊಂಡಿದ್ದಾನೆ. ಅಂದರೆ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ, ಐಶ್ವರ್ಯವನ್ನು ಕಳ್ಕೊಂಡಿದ್ದಾನೆ, ಅಂತಸ್ತನ್ನು ಕಳ್ಕೊಂಡಿದ್ದಾನೆ, ಸಮಸ್ತವನ್ನು ಕಳೆದುಕೊಂಡಿದ್ದಾನೆ. ಸಮಸ್ತವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಆ ಬೋಧಕರು ಏನು ಬೀಳಬೇಕಾಗಿತ್ತು? ಕರ್ತನು ನಿನ್ನನ್ನು ಕಟ್ಟುತ್ತಾನೆ ಎಂಬುದಾಗಿ ಹೇಳಬೇಕಿತ್ತು ಎಂಬುದಾಗಿ ಅನೇಕ ಮಹಾನೀರು ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡುವುದಾದರೆ ಎಲಿಫಜನು, ಬಿಲ್ದನು, ಚೋಫರ್ನು ಇವರು ಯೋಬನ ಬಳಿ ಬಂದು ಆರೋಗ್ಯ, ಐಶ್ವರ್ಯ ಎರಡನ್ನು ಕಳೆದುಕೊಂಡಿರುವುದನ್ನು ನೋಡಿ, ನಿನ್ನ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನು ಕಳೆದುಕೊಂಡಿದ್ದಿ ಎಂದು ಯೋಬನಿಗೆ ಹೇಳ್ತಾರೆ. ಹಾಗೆ ಹೇಳಿದಾಗ ದೇವರ ಆಶೀರ್ವಾದವು ಯಾವಾಗಲೂ ಅಭಿವೃದ್ಧಿ ಮತ್ತು ಆರೋಗ್ಯವನ್ನು ತೋರುತ್ತದೆ ಎಂಬುದರ ಮೂಲ ಸಂದೇಶವಾಗಿದೆ. ಆದರೆ ಯೋಬ ತನ್ನ ಎಲ್ಲ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕಳೆದುಕೊಂಡಿದ್ದರೂ ಸಹ ಆತನು ದೇವರ ಪರಿಪೂರ್ಣ ಚಿತ್ತದಲ್ಲಿ ನೆಲೆಸಿದನು. ಯಾಕೋಬ ಪತ್ರಿಕೆ 5ನೇ ಅಧ್ಯಾಯ 11ರಲ್ಲಿ ನೀವು ನೋಡುವುದಾದರೆ ಅದರಲ್ಲಿ ಆರೋಗ್ಯ ಮತ್ತು ಐಶ್ವರ್ಯದ ಸುವಾರ್ತೆ ಬೋಧಿಸಿದ ಈ 3 ಬೋಧಕರು ದೇವರ ಪರಿಪೂರ್ಣ ಚಿತ್ತದ ಹೊರಗೆ ಇದ್ದರು, ಒಳಗಡೆ ಇರಲಿಲ್ಲ. ಈ ಬೋಧಕರು ಯೋಬನನ್ನು ದೂರುವುದರ ಗುರುತು ಏನಾಗಿತ್ತಂತಂದರೆ, ಅವರು ನಿಜವಾಗಿಯೂ ದೂರುಗಾರನಾದ ಸೈತಾನನೊಟ್ಟಿಗೆ ಅನ್ಯೂನ್ಯತೆಯಲ್ಲಿದ್ದರು ಎಂಬುದಾಗಿ ಪ್ರಕಟಣೆಯೇ 12ನೇ ಅಧ್ಯಾಯ 10ರಲ್ಲಿ ನಾವು ನೋಡುತ್ತೇವೆ. ದೇವರು ಈ ಎಲ್ಲ ಬೋಧಕರನ್ನು ಗದರಿಸಿ ಹೇಳಿದ್ದೇನೆಂದರೆ, ನಿನ್ನ ಮೇಲೆಯೂ ನಿನ್ನ 2 ಸ್ನೇಹಿತರ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ಯೋಬ ಪತ್ರಿಕೆ 42ನೇ ಅಧ್ಯಾಯ 7ರಲ್ಲಿ ನೀವು ನೋಡಿ, ಇಲ್ಲಿ ಗಮನಿಸೋದೇನಪ್ಪ ಅಂತಂದರೆ, ಯೋಬನು ಯಥಾರ್ಥತೆಯಿಂದ ಬದುಕಿದನು, ಯಥಾರ್ಥತೆಯನ್ನು ಕಾಪಾಡಿಕೊಂಡನು. ಆರೋಗ್ಯ ಮತ್ತು ಐಶ್ವರ್ಯ ದೇವರು ಆಶೀರ್ವಾದದ ಗುರುತು ಎಂದು ಬೋಧನೆಯು ಸಂಪೂರ್ಣ ತಪ್ಪು ಎಂಬುದಾಗಿ ದೇವರು ಆ ಬೋಧಕರಿಗೆ ಹೇಳಿದರು. ದೇವರು ಸಹ ಇಂದಿನ ಆರೋಗ್ಯ ಮತ್ತು ಐಶ್ವರ್ಯದ ಸುವಾರ್ತೆಯನ್ನು ಬೋಧಿಸುವಂಥ ಬೋಧಕರ ಮೇಲೆ ಇದೇ ಕಾರಣಕ್ಕೆ ಏನಾಗಿದ್ದಾರೆ ಎಂಬುದನ್ನು ನಮ್ಮ ವಿವೇಚನೆಗಳಿಗೆ ಬಿಟ್ಟದ್ದಾಗಿದೆ. ಪ್ರಿಯರೇ, ಆ 3 ಬೋಧಕರು ಯೋಬನಲ್ಲಿ ಆಡಿದ ಕೆಲವು ಸಂಗತಿಗಳು ನೋಡಲಿಕ್ಕೆ ಸರಿ ಎನ್ನಿಸ್ತದೆ, ಆದರೆ ಅವರು ಇನ್ನು ತಪ್ಪುಳ್ಳವರಾಗಿದ್ದಾರೆ. ಏಕೆಂದರೆ ಆರೋಗ್ಯ ಮತ್ತು ಐಶ್ವರ್ಯವು ದೇವರ ಆಶೀರ್ವಾದದ ಗುರುತುಗಳಾಗಿದ್ದಾವೆ. ಮತ್ತೊಬ್ಬ ಬೋಧಕ ಎಲೀಹನು ಈ 3 ಬೋಧಕರೊಳಗೆ ಬಂದು ಸೇರ್ತಾನೆ. ಈ 4 ಬೋಧಕರುಗಳು ಅವರು ವಿಶೇಷವಾಗಿ ಆತನನ್ನು ಭಯ ಹಿಡಿಸ್ತಾರೆ. ಆದರೆ ಯೋಬ ಯಥಾರ್ಥತೆಯಿಂದ ಬದುಕಿದ, ಯಥಾರ್ಥತೆಯಿಂದ ನಡೆಸಿದ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಈ ಮುಂಜಾನೆಯ ಸಮಯದಲ್ಲಿ ದೇವರ ಯಥಾರ್ಥವಾಗಿ ಬದುಕುವುದು ನಮಗೆ ಕಲಿಸಿಕೊಡಪ್ಪ. ನಿಮ್ಮ ರಕ್ತ ಚೆಲ್ಲಲ್ಪಡಲಿ ದೇವರ. ಯಥಾರ್ಥತೆ ನಮ್ಮ ಜೀವಿತದಲ್ಲಿ ಬರಲಿ, ಯಥಾರ್ಥತೆ ನಮ್ಮ ಕುಟುಂಬಗಳಲ್ಲಿ ಬರಲಿ, ಯಥಾರ್ಥತೆ ನಮ್ಮ ಸಭೆಗಳಲ್ಲಿ ಬರಲಿ, ಯಥಾರ್ಥತೆ ನಮ್ಮ ಮಕ್ಕಳ ಜೀವಿತದಲ್ಲಿ ನಡೆಯಲಿ. ನಿಮ್ಮ ರಕ್ತ ಚೆಲ್ಲಲಿ.
ನಮ್ಮ ಪಾಪಗಳನ್ನು ಮನ್ನಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೇನ್.